ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇರೋದು ಅಯೋಧ್ಯೆಗೆ ಹಿಂದಿರುಗಿ ರಾಮರಾಜ್ಯ ಅನ್ನೋ ಒಂದು ಮೂಲವನ್ನ. ರಾವಣನ ಸಂಹಾರ ಆದಮೇಲೆ ರಾಮ ಅಯೋಧ್ಯೆಗೆ ವಾಪಸ್ ಬಂದ ಸನ್ನಿವೇಶಗಳು ಮತ್ತೆ ಅಲ್ಲಿ ಒಂದು ಆದರ್ಶ ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅಂತ ಈ ಮೂಲ ಹೇಳುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣವೇ? ಖಂಡಿತವಾಗಿ. ಇದು ಬರೀ ಯುದ್ಧ ಗೆದ್ದ ಕಥೆಯಷ್ಟೇ ಅಲ್ಲ, ಅದಕ್ಕಿಂತ ಬಹಳ ದೊಡ್ಡದು. ಅಂದ್ರೆ ಬಹಳ ಕಾಲದ ಸಂಘರ್ಷದ ನಂತರ ಧರ್ಮ ಹೇಗೆ ಮತ್ತೆ ಸ್ಥಾಪನೆ ಆಯಿತು, ಮತ್ತೆ ಒಂದು ಸುವರ್ಣ ಯುಗ ಹೇಗೆ ಶುರುವಾಯಿತು ಅನ್ನೋದನ್ನ ಇದು ತೋರಿಸುತ್ತೆ. ಮೂಲದಲ್ಲಿ ಈ ವಾಪಸಾತಿಯ ಮಹತ್ವವನ್ನ ಹೇಗೆ ಹೇಳಿದ್ದಾರೆ ನೋಡೋಣ. ಯುದ್ಧ ಮುಗಿದು ಸೀತೆಯನ್ನ ಕರ್ಕೊಂಡು ಬಂದ ಮೇಲೆ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಅದೇ ಅಗ್ನಿ ಪರೀಕ್ಷೆ. ಮೂಲ ಇದನ್ನ ಬಹಳ ಸೂಕ್ಷ್ಮವಾಗಿ ಹೇಳುತ್ತಲ್ವ. ಸೀತೆಯ ಘನತೆ, ಆ ಸ್ಥೈರ್ಯ, ಆಮೇಲೆ ಅಗ್ನಿದೇವನೇ ಬಂದು ಸಾಕ್ಷಿ ಹೇಳೋದು, ಇದು ರೋಚಕವಾಗಿದೆ. ಇಲ್ಲಿ ರಾಮ ಇದನ್ನ ತನ್ನ ಸ್ವಂತ ಸಂಶಯದಿಂದ ಕೇಳಿದ್ದಲ್ಲ, ಬದಲಿಗೆ ರಾಜನಾಗಿ ಪ್ರಜೆಗಳ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಆ ರಾಜಧರ್ಮ ಪಾಲನೆಗಾಗಿ ಕೇಳಿದ್ದು ಅಂತ ಮೂಲ ಹೇಳುತ್ತೋದಲ್ವೇ? ಹೌದು, ಅದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಮೂಲದಲ್ಲಿ ಅದನ್ನ ಒತ್ತಿ ಹೇಳಿದ್ದಾರೆ. ಅಂದ್ರೆ ರಾಮನ ವೈಯಕ್ತಿಕ ಭಾವನೆಗಿಂತ ರಾಜನ ಕರ್ತವ್ಯ, ಆ ಪ್ರಜಾಭಿಪ್ರಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದು ಕಾಣಿಸುತ್ತೆ. ನಾಯಕನಾದವನು ಹೇಗೆ ವೈಯಕ್ತಿಕ ಇದನ್ನು ಮೀರಿ ಸಾರ್ವಜನಿಕ ನೀತಿ, ಧರ್ಮವನ್ನ ಕಾಪಾಡಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಮೂಲ ತೋರಿಸುತ್ತೆ. ಸರಿ, ಆ ಅಗ್ನಿಪರೀಕ್ಷೆ ನಂತರ ಮುಂದಿನ ಘಟ್ಟ ಅಂದ್ರೆ ಅಯೋಧ್ಯೆಗೆ ಪ್ರಯಾಣ. ಅದು ಸಾಮಾನ್ಯ ಪ್ರಯಾಣ ಅಲ್ಲ, ಪುಷ್ಪಕ ವಿಮಾನದಲ್ಲಿ. ಮೂಲದ ಪ್ರಕಾರ ದಾರಿಯಲ್ಲಿ ರಾಮ ಸೀತೆಗೆ ಅವರು ವನವಾಸದಲ್ಲಿದ್ದ ಜಾಗಗಳನ್ನೆಲ್ಲ ತೋರಿಸ್ತಾ ಅಲ್ಲಿ ಅನುಭವಿಸಿದ ಕಷ್ಟಗಳನ್ನ, ಗೆದ್ದ ಕ್ಷಣಗಳನ್ನ ನೆನಪು ಮಾಡ್ಕೋತಾನಂತೆ. ಇದು ಬರೀ ಹಿಂದಿನದನ್ನ ನೋಡೋದಲ್ಲ, ಆ ಒಟ್ಟಿಗೆ ಕಳೆದ ಅನುಭವಗಳು, ಕಷ್ಟಗಳನ್ನ ಗೆದ್ದ ನೆನಪುಗಳು ಅವರ ಬಂಧವನ್ನ ಗಟ್ಟಿ ಮಾಡಿದ ಹಾಗೆ ಅಲ್ವಾ? ನಿಜ. ಆ ಪುಷ್ಪಕ ವಿಮಾನದ ವಿಷಯವೇ ಒಂದು ಕುತೂಹಲಕಾರಿ. ಹಿಂದೆ ಅಧರ್ಮದ ಸಂಕೇತವಾಗಿದ್ದ ರಾವಣನ ಹತ್ರ ಇದ್ದ ವಿಮಾನ ಈಗ ಧರ್ಮದ ಸಂಕೇತವಾದ ರಾಮನ ವಿಜಯ ಯಾತ್ರೆಗೆ ಬಳಕೆಯಾಗ್ತಿದೆ ಅನ್ನೋದ್ರಲ್ಲಿ ಏನಂತಾರೆ ಸಾಂಕೇತಿಕತೆ ಇದೆ ಅಂತ ಮೂಲ ಹೇಳುತ್ತೆ. ಈ ಪ್ರಯಾಣ ಬರೀ ಫಿಸಿಕಲ್ ಡಿಸ್ಟೆನ್ಸ್ ಕವರ್ ಮಾಡೋದಲ್ಲ, ಅದೊಂದು ರೀತಿ ಭಾವನಾತ್ಮಕ ಪಯಣ ಕೂಡ. ಅವರು ಪಾಸಾದ ಸ್ಥಳಗಳ ಬಗ್ಗೆ, ಕಿಷ್ಕಿಂಧೆ, ದಂಡಕಾರಣ್ಯ, ಮೂಲದಲ್ಲಿನ ವಿವರಣೆಗಳು ಆ ಸಂಭಾಷಣೆಯನ್ನ ಜೀವಂತಗೊಳಿಸುತ್ತವೆ. ಅಯೋಧ್ಯೆ ಹತ್ರ ಬರ್ತಾ ಇದ್ದ ಹಾಗೆ ನಂದಿಗ್ರಾಮದಲ್ಲಿ ಇನ್ನೊಂದು ಭಾವನಾತ್ಮಕ ಸನ್ನಿವೇಶ ಕಾದಿರುತ್ತೆ. ಅಲ್ಲಿ ಸಹೋದರ ಭರತ ಆ ರಾಮನ ಪಾದುಕೆಗಳನ್ನ ಸಿಂಹಾಸನದ ಮೇಲೆ ಇಟ್ಟು ತಾನು ಬರೀ ಪ್ರತಿನಿಧಿಯ ಹಾಗೆ, ತಪಸ್ವಿ ಹಾಗೆ ರಾಜ್ಯಭಾರ ಮಾಡ್ತಾ ಕಾಯ್ತಾ ಇರ್ತಾನಲ್ವೇ? ಮೂನದಲ್ಲಿ ಈ ದೃಶ್ಯವನ್ನ ಹೇಗೆ ವರ್ಣಿಸಿದ್ದಾರೆ? ರಾಮನನ್ನ ನೋಡಿದಾಗ ಭರತನ ರಿಯಾಕ್ಷನ್, ತಕ್ಷಣ ರಾಜ್ಯವನ್ನ ಹಿಂತಿರುಗಿಸೋ ರೀತಿ, ಅದು ನಿಜಕ್ಕೂ ಅಸಾಮಾನ್ಯ. ಹೌದು, ಭರತನ ಪಾತ್ರವನ್ನ ಮೂಲದಲ್ಲಿ ನಿಸ್ವಾರ್ಥ ಸೇವೆ, ಭ್ರಾತೃಪ್ರೇಮ, ಕರ್ತವ್ಯನಿಷ್ಠೆ, ಇದರ ಪರಾಕಾಷ್ಠೆ ಅಂತ ಚಿತ್ರಿಸಿದ್ದಾರೆ. ಸಾಮಾನ್ಯವಾಗಿ ಅಧಿಕಾರಕ್ಕಾಗಿ ಜಗಳಗಳೇ ನಡೆಯೋದು. ಆದರೆ ಇಲ್ಲಿ ನೋಡಿ, ಅಧಿಕಾರವನ್ನ ಖುಷಿಯಿಂದ, ಗೌರವದಿಂದ ವಾಪಸ್ ಕೊಡುವ ದೃಶ್ಯ. ಭರತ ಆ ತಪಸ್ವಿ ವೇಷದಲ್ಲಿದ್ದಿದ್ದು, ಪಾದುಕೆ ಪೂಜೆ ಮಾಡ್ತಾ 14 ವರ್ಷ ಕಾದಿದ್ದು, ಇದೆಲ್ಲವನ್ನೂ ಮೂಲ ಬಹಳ ಗೌರವದಿಂದ ಹೇಳುತ್ತೆ. ಈ ತ್ಯಾಗ, ಈ ನಿಷ್ಠೆ ಇದೆಯಲ್ಲ, ಅದು ಕಥೆಗೆ ಒಂದು ವಿಶೇಷ ಗಾಂಭೀರ್ಯ ತಂದುಕೊಡುತ್ತೆ. ಇದು ಬರೀ ಸಹೋದರ ಪ್ರೇಮ ಅಲ್ಲ, ಧರ್ಮನಿಷ್ಠೆನೂ ಹೌದು. ಆಮೇಲೆ ಅಯೋಧ್ಯೆಯೊಳಗೆ ಪ್ರವೇಶ. ಇಷ್ಟು ವರ್ಷದ ದುಃಖ, ಆ ಕಾಯುವಿಕೆ ಎಲ್ಲ ಮರೆತೋಗಿ ಪೂರ್ತಿ ನಗರವೇ ಸಂಭ್ರಮದಲ್ಲಿ ಮುಳುಗುತ್ತೆ ಅಂತ ಮೂಲ ಹೇಳುತ್ತೆ. ಬೀದಿಗಳೆಲ್ಲ ಹೂವಿನಿಂದ ಅಲಂಕಾರ, ಮನೆಗಳಲ್ಲಿ ದೀಪಗಳು, ಮಂಗಳ ವಾದ್ಯಗಳು. ವಸಿಷ್ಠರಂತಹ ಗುರುಗಳ ಮಾರ್ಗದರ್ಶನದಲ್ಲಿ ಪಟ್ಟಾಭಿಷೇಕ. ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ 3 ತಾಯಂದಿರು ಕೂಡ ಮತ್ತೆ ಸಂತೋಷದಿಂದ ಒಂದಾಗ್ತಾರೆ. ಈ ಸಂಭ್ರಮವನ್ನ ಮೂಲ ಹೇಗೆ ಹೇಳುತ್ತೆ? ಮೂಲದ ವರ್ಣನೆಯ ಪ್ರಕಾರ ಅದು ಬರೀ ಒಂದು ರಾಜಕೀಯ ಪಟ್ಟಾಭಿಷೇಕ ಅಲ್ಲ, ಅದೊಂದು ಧಾರ್ಮಿಕ ಮತ್ತು ಸಾಮಾಜಿಕ ಪುನರುತ್ಥಾನದ ಸಂಕೇತದ ಹಾಗೆ. ರಾಮ, ಸೀತೆ ಮತ್ತೆ ಸಹೋದರರ ಜೊತೆ ಸಿಂಹಾಸನ ಏರಿದ ಮೇಲೆ ಶುರುವಾಗಿದ್ದೇ ರಾಮರಾಜ್ಯ. ಇದರ ಲಕ್ಷಣಗಳನ್ನ ಮೂಲ ಸ್ಪಷ್ಟವಾಗಿ ಹೇಳುತ್ತೆ. ಸತ್ಯ, ನ್ಯಾಯ, ಸಮೃದ್ಧಿ, ಪ್ರಜೆಗಳಲ್ಲಿ ಸಮಾನತೆ, ಭಯ ಇಲ್ಲದ ವಾತಾವರಣ, ಪ್ರಕೃತಿಯ ಜೊತೆ ಸಾಮರಸ್ಯ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಮೂಲದ ಪ್ರಕಾರ ರಾಮರಾಜ್ಯದಲ್ಲಿ ಬರೀ ಮನುಷ್ಯರಲ್ಲ,
ಪ್ರತಿಯೊಂದು ಜೀವಿಯ ಅಗತ್ಯತೆಗಳನ್ನು ಗೌರವಿಸಲಾಗ್ತಿತ್ತು, ಎಲ್ಲರಿಗೂ ಕ್ಷೇಮ ಇತ್ತು. ಇದನ್ನೊಂದು ಆದರ್ಶ ಆಡಳಿತದ ಪರಿಕಲ್ಪನೆಯಾಗಿ ಮೂಲದಲ್ಲಿ ತೋರಿಸಿದ್ದಾರೆ. ಹಾಗಾದ್ರೆ ಈ ಚರ್ಚೆಯಿಂದ ನಾವು ನೋಡಿದ ಮುಖ್ಯ ಅಂಶಗಳು ಅಂದ್ರೆ ಸೀತೆಯ ಪರಿಶುದ್ಧತೆಯ ದೃಢೀಕರಣ ಮತ್ತು ರಾಜಧರ್ಮದ ಪಾಲನೆ, ಆಮೇಲೆ ನೆನಪುಗಳನ್ನ ಮೆಲುಕು ಹಾಕಿದ ಪುಷ್ಪಕ ವಿಮಾನದ ಪ್ರಯಾಣ, ಭರತನ ಆ ಅಚಲ ನಿಷ್ಠೆ, ತ್ಯಾಗ, ಅಯೋಧ್ಯೆಯ ಸಂಭ್ರಮದ ಪಟ್ಟಾಭಿಷೇಕ ಮತ್ತು ಕೊನೆಯದಾಗಿ ಸಕಲ ಜೀವಿಗಳ ಹಿತ ಬಯಸುವ ಆದರ್ಶ ರಾಮರಾಜ್ಯದ ಸ್ಥಾಪನೆ. ಹೌದು, ಮೂಲದಲ್ಲಿ ಹೇಳಿದ ಹಾಗೆ ರಾಮರಾಜ್ಯ ಕೇವಲ ಮಾನವ ಕೇಂದ್ರಿತ ಸಮಾಜ ಆಗಿರಲಿಲ್ಲ. ಬದಲಿಗೆ ಪ್ರತಿಯೊಂದು ಜೀವಿಯ ಅಗತ್ಯವನ್ನ ಗಮನಿಸುವ ಒಂದು ವಿಶಾಲ ದೃಷ್ಟಿಕೋನ ಇತ್ತು ಅನ್ನೋದು ಗಮನಾರ್ಹ. ಈ ಸರ್ವಜೀವಿಗಳ ಕ್ಷೇಮ ಅನ್ನೋ ಆದರ್ಶ ಇದು ಬರೀ ಒಂದು ಪೌರಾಣಿಕ ಕಲ್ಪನೆನಾ ಅಥವಾ ಇವಟ್ಟಿನ ಆಡಳಿತಕ್ಕೆ, ಸಮಾಜಕ್ಕೆ ಇದು ಇನ್ನೂ ಏನದು ಆಳವಾದ ಸಂದೇಶ ಕೊಡುತ್ತಾ? ಇದು ನಾವು ಮುಂದೆ ಯೋಚಿಸಬಹುದಾದ ಒಂದು ವಿಷಯ ಅನ್ಸುತ್ತೆ.